ತಗೊಳ್ಳಿ. ಹಲೋ ಸರ್, ಹೌ ಆರ್ ಯು? ಗುಡ್. ಕೂತ್ಕೊಳ್ಳಿ. ಬರಕ್ಕೆ ಹೇಳಿದ್ರಂತೆ. ಏನಿದು? ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯಲ್ಲಿರೋ ವಸ್ತುಗಳೆಲ್ಲ ನೀನು ನಿನ್ನ ವೈಫ್ನ ಎಷ್ಟು ಪ್ರೀತಿಸ್ತೀಯಾ ಅಂತ ಹೇಳ್ತಾ ಇತ್ತು. ಅಂಥ ಮನೇನ ನೀನು ಮಾರಾಟಕ್ಕಿಟ್ಟಿದ್ಯಾ ಅಂದರೆ ನಿನಗೆ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅಂತ ನನಗೆ ಗೊತ್ತಾಯ್ತು. ತಗೋ ಸರ್. ತಗೊಳಪ್ಪ ನೀನು. ನೋಡು, ಈಗ ನಿನಗೆ ಟೀ ಕೊಟ್ಟೋದ್ರಲ್ಲ, ಅವ್ರು ಯಾರು ಗೊತ್ತಾ? ನನ್ನ ಹೆಂಡತಿ. ಆದರೂ ಹೊರಗಡೆ ಯಾವ್ದಾದ್ರು ಸಿಗತ್ತಾ ಅಂತ ಹುಡುಕ್ತಾ ಇರ್ತೀವಿ. ಬರೀ ನಾನು ಮಾತ್ರ ಅಲ್ಲ, ಹೊರಗಡೆನೂ ನಂತರ ಅಣ್ಣ ತಮ್ಮದಿರು ಇದೇ ಥರ ಜೀವನ ಮಾಡ್ತಾರೆ. ಆದರೆ ನೀನಂಗಲ್ಲ. ನಿನ್ನ ಹೆಂಡತಿನೇ ನಿನ್ನ ಜೀವ, ನಿನ್ನ ಸರ್ವಸ್ವ ಅಂತ ಬದುಕ್ತಾ ಇದೆಯಾ. ಅದು ಕಷ್ಟ. ಅದು ನನಗೆ ಇಷ್ಟ ಆಯ್ತು. ಇಂಥ ಪ್ರೇಮಿಗಳಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಅಳಿಲು ಸೇವೆ. ನಿನಗಾದಾಗ ಕೊಡು. ಕ್ಯಾರಿ ಆನ್. ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳಿ ಗೊತ್ತಾಗ್ತಿಲ್ಲ. ಅವೆಲ್ಲ ಏನು ಬೇಡ, ಕೆಲಸ ನೋಡೋದು. ಒಳ್ಳೇದಾಗ್ಲಿ, ಹೋಗ್ಬಾ. ಒಂದು ನಿಮಿಷ. ಜೈ, ಈಗ ನನಗೆ ಮದುವೆ ಆಗಿರೋ ವಿಷಯನ ಹೊರಗಡೆ ಎಲ್ಲೂ ಪ್ರಸಾರ ಮಾಡ್ಬಿಡ್ಬೇಡಮ್ಮ. ಆಮೇಲೆ ಸಿಗೋದು ಸಿಗಲ್ಲ. ಸೀಕ್ರೆಟಾಗಿ ಮೇಂಟೈನ್ ಮಾಡು. ಓ, ಬಂದಿಯಾ? ಬಾ. ಎಷ್ಟೊತ್ತು ಕಾಯ್ದು ಮಾರ್ರ. ನನಗೊಂದು ಚೂರು ಟೈಮ್ ಸೆನ್ಸ್ ಇಲ್ಲ ಮಾರ್ರ. ಅಣ್ಣ, ಹುಡುಗಿಯರೆಲ್ಲ ರೆಡಿ ಇದ್ದಾರೆ. आज जरूर तुझे मारेगा. किसी भी हालत में उसको कुछ पता नहीं चलने का. समझे? ಶಿಪ್ಪಿಂಗ್ ಅನ್ನ ನಿಲ್ಲಿಸು. ಇವತ್ತು ಹುಡುಗಿಯರನ್ನ ಎಕ್ಸ್ಪೋರ್ಟ್ ಮಾಡೋದು ಬೇಡ. ಹುಡುಗರನ್ನೆಲ್ಲ ಬರ್ಲಿಕ್ಕೆ ಹೇಳು. ಏಯ್, ಕ್ರಿಮುವಿನ ಸಹ ಬರ್ಲಿಕ್ಕೆ ಹೇಳು. ಅಯ್ಯೋ ಬೇಡ ಬೇಡ, ಪ್ಲೀಸ್ ಬೇಡ. ಅಯ್ಯೋ ಬೇಡ, ಪ್ಲೀಸ್ ಬಿಟ್ಬಿಡಿ. ಏ ಕ್ರಿಮುಯಿ, ಎಂತದ ಮಾಡ್ತಿದ್ದೀನಿ ನೀನು? ನೋಡಿದರೆ ಗೊತ್ತಾಗಲ್ದ ನಿನಗೆ? ಒಂದು ಹುಡುಗಿಯ ಬೆಲೆ ಎಂತದಂತ ಗೊತ್ತುಂಟ ನಿನ್ಗೆ? ಬಂದ ಕೆಲಸ ನೋಡ, ಬ್ಯಾವರ್ಸಿ. ಇನ್ನೊಂದು ಸರಿ ಬ್ಯಾವರ್ಸಿ ಅಂತ ಕರೀತಾರೆ ಕತ್ತೊಳಗಿರ್ತದ. ಎಂತಾಯ್ತು? ಅಣ್ಣನ ಸಾಯಿಸ್ಬಿಟ್ಟ. ನೀನು ಅವನ ಮುಖ ನೋಡ್ದ? ಇಲ್ಲ ಇಲ್ಲ,
छोड़ दो अलावा। ಸಾಯಿಸ್ತೀಯಾ? ಸಾಯಿಸ ನಾನು ಯಾವತ್ತೋ ಮಾಡಿದ ತಪ್ಪಿಗೆ ಈಗಲೂ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ನಿನಗೆ ನೀನು ಮಾಡ್ತಿರೋದು ತಪ್ಪು ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ವಾ? ತಪ್ಪು 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 ಅನ್ನಿಸ್ಲಿಕ್ಕೆ ನಾ ತಪ್ಪು ಮಾಡಿಲ್ಲ. ಹೋಗ್ಲಿ, ನಾನು ಯಾರಂತ ಗೊತ್ತುಂಟ ನಿನಗೆ? ನನ್ನ ಹೆಸರು ಗೊತ್ತುಂಟ? ಕ್ರಿಮೋಹಿ ಕ್ರಿಮೋಹಿ ಅಂತ. ಅಂದ್ರೆ ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಅಂತ. ನನಗೆ ತೋಳು ನನ್ನ ತಾಯಿ ತನಕ್ಕಿರ್ಲಿಲ್ಲ. ಕಾಮದ ಆಸೆಗೋಸ್ಕರ ಯಾವನ್ ಜೊತೆ ಮಲಗಿ ನನ್ನ ಮುಂದಿನ ದುಃಖದ ಬಗ್ಗೆ ಯೋಚನೆ ಮಾಡಿದೆ. ಅವಳು ಸುಖದ ಬಗ್ಗೆ ಯೋಚನೆ ಮಾಡಿ ನನ್ನ ಯಾವ್ದ ಕಾಸು ತೊಟ್ಟಿಲ್ ಬೀಸಾಕೋದ್ಲು. ತಿನ್ಲಿ ಕನ್ನ ಇಲ್ದೆ, ನೋಡ್ಲಿ ಕಮ್ಮ ಇಲ್ದೆ ನಾನ್ ಪಟ್ಟ ಕಷ್ಟ ಗೊತ್ತುಂಟ ನಿನ್ಗೆ? ನನಗಿದ್ದಿದ್ದು ಒಂದೇ ಒಂದು ಆಸೆ, ಯಾವುದೇ ಕಾರಣಕ್ಕೂ ನನ್ನ ಸಾವು ಅನಾಥವಾಗಬಾರ್ದು. ನನ್ನ ರಕ್ತ ಸಂಬಂಧಿಗಳಿದ್ದಾರೆ ಅನ್ನೋ ತೃಪ್ತಿಯಿಂದ ಸಾಯ್ಬೇಕು ಅಂತ. ಆ ಒಂದು ಆಸೆಗೋಸ್ಕರ ಕಂಡವರೆಲ್ಲ ಕೇಳಿದೆ, ಬೇಡಿದೆ. ಅಣ್ಣ, ಮದುವೆ ಆಗ್ಲಿಕ್ಕೆ ಒಂದು ಹೆಣ್ಣು ಕುಡಿಸಿ ಅಣ್ಣ ಅಂತ. ಅವರೆಂತ ಹೇಳಿದ್ದು ಗೊತ್ತುಂಟ? ನೀನೊಬ್ಬ ಪ್ಯಾವರ್ಸಿ, ನಿನ್ಗೆ ಯಾರು ಮರ ಹೆಣ್ಣು ಕೊಡ್ತಾರೆ ಅಂತ. ಹಾಗಂತ ನನಗೆ ಎಂತ ಸಹ ಬೇಜಾರಾಗಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದೆ, ನೇರವಾಗಿ ದುಡಿದೆ, ಹಣ ಸಂಪಾದನೆ ಮಾಡಿದೆ. ಆದರೆ ಪ್ರಾಯ ಆಗ್ತಾ ಹೋಯ್ತು. ಹೆಣ್ಣು ಕೊಡ್ಲಿಕ್ಕೆ ಮುಂದೆ ಬಂದವರೇ ಇಲ್ಲ. ಹೆಣ್ಣು ಕೊಡ್ಲಿಕ್ಕೆ ಮುಂದೆ ಬಂದವರೇ ಇಲ್ಲ. ಆದ್ರೆ ಈ ದೇಹ ಕಾಮದ ಸುಖವನ್ನು ಕೇಳ್ತಾ ಇತ್ತು. ಹಾಗಂತ ನಾನು ಯಾರು ಪಾಪದವ್ರನ್ನ ಬಿಟ್ಟಿಲ್ಲ ಮಾರ್ರೆ. ಅದಕ್ಕೆ ಅಂತ ಇರ್ತಾರಲ್ಲ, ಅವ್ರ ಹತ್ರ ಹೋಗಿದೆ. ಅವರು ಕೇಳಿದಕ್ಕಿಂತ ಹೆಚ್ಚು ಹಣ ಕೊಟ್ಟೆ. ಅವರು ಒಳ್ಳೆ ಸುಖ ಕೊಟ್ಟರು, ಒಳ್ಳೆ ಸುಖ ಕೊಟ್ಟರು, ಒಳ್ಳೆ ಸುಖ ಕೊಟ್ಟರು. ಜೊತೆಗೆ ಏಡ್ಸು ಅನ್ನೋ ರೋಗವನ್ನು ಕೊಟ್ಟರು. ಈಗ ಹೇಳು, ಏಡ್ಸು ಅನ್ನೋ ರೋಗ ಇಟ್ಕೊಂಡು ಹೇಗೆ ಮದುವೆ ಮಾಡ್ಕೊಳ್ಳಿ, ಹೇಗೆ ಮಕ್ಕಳನ್ನ ಮಾಡ್ಕೊಳ್ಳಿ, ಹೇಗೆ ಸಂಬಂಧಗಳನ್ನ ಪಡ್ಕೊಳ್ಳಿ? ಯಾವುದೋ ಒಂದು ಹೆಣ್ಣಿಂದ ನಾನು ಒಟ್ಟು ಅನಾಥವಾಯ್ತು. ಅದೇ ಇನ್ನೊಂದು ಹೆಣ್ಣಿಂದ ನನ್ನ ಸಾವು ಕೂಡ ಅನಾಥವಾಯ್ತು. ಅಷ್ಟ ಇಷ್ಟ ಕಲ್ತಿ ನನಗೆ ಈ ಹೆಣ್ಣಿನ ಮೇಲೆ ಒಂದು ಕವಿತೆ ಹುಡ್ತು. ಹೇಳ, ಕಣ್ಣ ತೆರೆಯುವ ಮುಂಚೆ ಮಡಿಲು ಬಂದು ಕಿತ್ತೆಸೆದಳು ಕಸದ ತೊಟ್ಟಿಗೆ. ಹಾಲ ಎರಗಲಿಲ್ಲ, ತಲೆಯ ಸವರಲಿಲ್ಲ. ಅರಿಯದ ಮನಸ್ಸು ಕಂಡ ಕನಸುಗಳು ನನ್ನ ಸಾಗುವ ಹೊತ್ತಿಗೆ ಮಾಯಿಯ ಲೋಕದಲ್ಲಿ ಮುಳುಗಿಸಿ ಬೆನ್ನು ಮೋಡೆ ಮುರಿದು ನೂಕಿದಳು ಸಾವಿನ ಬಾಗಿಲಿಗೆ. ತನ್ನ ಕರ್ಮವನ್ನ ತೊಳೆದು ಬೆಳಗ್ಬೇಕಾಗಿದ್ದ ನನ್ನನ್ನ ಏಡ್ಸನ್ನೋ ರೋಗ ಕೊಟ್ಟು ಸಾವಿನ ಬಾಗಿಲು ತಟ್ಟಿಸಿದ್ದು ಹೆಣ್ಣು. ನನ್ನ ಪದ ನನ್ನ ಮನಸ್ಸಿಗೆ ಬಂದ್ರೆ ನನ್ನ ರಕ್ತ ಹೊಗೆ ಬರೋಷ್ಟು ಕೊತ ಕೊತ ಅಂತ ಕುದಿಯುತ್ತದೆ. ಬಿಡ್ಲಿಕ್ಕಿಲ್ಲ, ಯಾರನ್ನೂ ಬಿಡ್ಲಿಕ್ಕಿಲ್ಲ. ಇವಾಗ ತಾನೇ ಹುಟ್ಟಿದ ಒಂದು ಹೆಣ್ಣು ಮಗುವಿಂದ ಹಿಡಿದು ಇವತ್ತು ನಾಳೆ ಸಾಯ ಮುದುಕಿರೋವರೆಗೂ ಚುತ್ತೇನೆ. ನಾನು ಪಟ್ಟ ಕಷ್ಟ ಅವರು ಪಡುವಾಗ ಮಾಡ್ತೇನೆ. ಶಪಥ, ಇದು ನನ್ನ ಶಪಥ. ಇದು ನನ್ನ ಶಪಥ. ನಾನು ಬರೋ ತನಕ ಅವನು ಉಸಿರು ಹೋಗದೆ ಇರ್ತೀನಿ ನೋಡ್ಕೋ. ಸರಿ. Sir, I've got news for you. We found a donor for your wife. I don't want to raise your hopes up, but I'd say it's a very good match. The operation is to be done by the end of this week. Let's hope for the best.
Yeah. And you don't give up. Thank you. Thank you, doctor. ಕಾಣದ ಕನ್ನಡಿ ಕಣ್ಣಿನ ಮುಂದಿದೆ ನಿನ್ನಯ ಬಿಂಬವೇ ನನ್ನಲ್ಲಿ ತುಂಬಿದೆ ಕದ್ದುಕೊಂಡೆನ ನಿನ್ನ ಮಾತಲು ನೀ ಮೌನಿಯಾದಾಗ ನೀಡಲು ಕತ್ತಲಾಗಿದೆ ಬೇಕು ಅಂತಲೇ ನೀ ಮತ್ತೆ ಮಿಂಚೋಗ ನೋಡಲು ಸದ್ದು ಮಾಡುವಂತೆ ಹೇಳು ಕಾಲಗೆಜ್ಜೆಗೆ ಸಾಗುವಾಗಲೆಲ್ಲ ನಾನು ಹುಡುಕುತ್ತ ನಿನಗೆ ಕಾಣದ ಕನ್ನಡಿ ಕಣ್ಣಿನ ಮುಂದಿದೆ ಜನನಿ ಜನನಿ ನಾಳಿದ್ದು ನಿಂಗೆ ಸರ್ಜರಿ ಇದೆ. ಗೊತ್ತಿದೆ. ಏನಾಯ್ತು? ನನಗೇನಾಗಿದೆ ಅಂತಲೂ ನೀನು ಹೇಳ್ತಾ ಇಲ್ಲ. ಇನ್ ಕೇಸ್ ನನ್ನಿಂದ ನಿನಗೇನಾದರೂ ಇನ್ಫೆಕ್ಟ್ ಆಗುತ್ತೆ ಅಂತ ಭಯ. ನಿನಗಂಥದ್ದು ಏನೂ ಆಗಿಲ್ಲ. ನನ್ನ ಮುದ್ದನ್ನ ಮುಟ್ಟೋದಷ್ಟೇ ಅಲ್ಲ, ಆಕಾಶ ನಿಂತಾಗ ಮೈ ತಾಗಿ ಬೇರೇನು ಕೇಳೋದು ನಾನು, ಕೈ ಕಟ್ಟಿ ಕೂತಾಗ ಸಾಕಾಗಿ ಕೈ ಹಿಡಿದು ನಡೆಸೋದೆ ನೀನು, ನನ್ನಿಂದ ನನ್ನನ್ನೇ ಕಾಪಾಡಲು ನಿನ್ನನ್ನೇ ನೋಡೋದು ಈ ಕಂಗಳು, ಸೋನೆಯಾಗಿ ಜಾರಿದಂತೆ ತಾರೆ ಎಲ್ಲವೂ ನಿನ್ನ ಮೇಲೆ ಸುರಿವೆ ನಾನು ಅಗಣಿತ ಒಲವು, ಕಾಣದ ಕನ್ನಡಿ ಕಣ್ಣಿನ ಮುಂದಿದೆ. ಸಂಚಾರಿಯಾದಾಗ ಈ ಜೀವ ಸೇರೋದನಿ ನಿಂತ ಜಾಗ, ನಾಳೆಯ ತೇರೊಂದನ ತಂದೆ ಸೂರ್ಯನೇ ಮುಳುಗೋನಿ ಬೇಗ, ನಿನಗೆ ನೀನೇನೆ ಹೋಗೆಂದರು ಒಂದಿಂಚು ದೂರನು ನಾ ಹೋಗೆನು, ಸದ್ದು ಮಾಡುವಂತೆ ಹೇಳು ಕಾಲಗೆಜ್ಜೆಗೆ ಸಾಗುವಾಗಲೆಲ್ಲ ನಾನು ಹುಡುಕುತ್ತ ನಿನಗೆ, ಕಾಣದ ಕನ್ನಡಿ ಕಣ್ಣಿನ ಮುಂದಿದೆ ನಿನ್ನಯ ಬಿಂಬವೇ ನನ್ನಲ್ಲಿ ತುಂಬಿದೆ. ಜಯ್, ಜನನಿಗೆ ಟ್ರಾನ್ಸ್ಪ್ಲಾಂಟ್ ಆಗಿ 1 ವರ್ಷ ಆಗ್ತಾ ಬಂತು. ನೀನು ಎಲ್ಲ ಥರ ಪ್ರಯತ್ನನೂ ಮಾಡಿದೀಯ. ಇನ್ ಕೇಸ್ ನಾಳೆ ಬ್ಲಡ್ ಟೆಸ್ಟಲ್ಲಿ ಮತ್ತೆ ಪಾಸಿಟಿವ್ ಬಂದರೆ ಇನ್ನು ವಿಷಯನ ಮುಚ್ಚಿಡಬಾರ್ದು, ತಪ್ಪಾಗುತ್ತೆ. ಅವಳಿಗೆ ಆದಷ್ಟು ಬೇಗ ಸತ್ಯ ಹೇಳಿಬಿಡು.
ತೋರ್ಸು. ತುಂಬಾ ನೋಡ್ತಿದ್ಯಾ? ನೋನು, ಇಟ್ಸ್ ಓಕೆ. ಸರಿ, ನಾನು ಡಾಕ್ಟರ್ ನೋಡ್ಕೊಂಡು ಬರ್ತೀನಿ. ಓಕೆ. ಜಯ್, ಜನನಿ ರಿಪೋರ್ಟ್ ಬಂದಿದೆ, ನೋಡು. ನಿಮ್ಮ ಕಣ್ಣೆಲ್ಲ ಗೊತ್ತಾಗ್ತಿದೆ ಡಾಕ್ಟರ್. ನನ್ನ ಜನನಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ನೋಡು. ಕಂಪ್ಲೀಟ್ ಆಗಿ ರಿಕವರ್ ಆಗಿದ್ದಾಳಲ್ಲ. ಆದ್ರೂ ನೀನೊಂದ್ಸತಿ ನೋಡಪ್ಪ. ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಮಗೊಂಚೂರು ಅರ್ಜೆಂಟ್ ಕೆಲಸ ಇದೆ, ನಾ ಹೋಗಿ ಬಂದ್ಬಿಡ್ತಾರೆ. ಒಂದು 2 minutes ಮಾ, ಬಂದೆ. ಓಕೆ. ಏನ್ ಡಾಕ್ಟರ್ ಅಷ್ಟೊಂದು ಖುಷಿಯಾಗಿ ಓಡ್ತಿದ್ದಾನೆ? ಯಾವುದೋ ಚಿಕ್ಕ ಕಾಯಿಲೆ ಅಂದ್ರಲ್ಲ, ಅದು ಕ್ಯೂರ್ ಆಯ್ತಾ? ಇನ್ಯಾಕೆ ಅವನಿಷ್ಟು ಖುಷಿ ಪಡ್ತಾನೆ? ಇಲ್ಲಿ ತನಕ ನಾನು ಏನೂ ಕೇಳಿಲ್ಲ. ಆದರೆ ನೀವು ಹೇಳ್ದಂಗೆ ಜಗತ್ತಿಗೆ ಗೊತ್ತಿಲ್ಲದೆ ಇರೋ ಹೊಸ ಕಾಯಿಲೆ ಅಂತೂ ಅಲ್ಲ. ಅಷ್ಟನ್ನ ನಾನು ಅರ್ಥ ಮಾಡ್ಕೋಬಲ್ಲೆ ಡಾಕ್ಟರ್. ನನಗೆ ಬಂದಿದ್ದ ಡಿಸೀಸ್ನ ನನಗೆ ಗೊತ್ತಾಗ್ದಂಗೆ ಕ್ಯೂರ್ ಮಾಡಬೇಕು ಅಂತ ಅವನು ತುಂಬ ಕಷ್ಟಪಡ್ತಿದ್ದ. ಅದಕ್ಕೆ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಅಟ್ಲೀಸ್ಟ್ ಇವಾಗ ಕ್ಯೂರ್ ಆಗಿದೆ ಅಂತಿದ್ದೀರಾ. ಇವಾಗಲಾದರೂ ಏನಾಗಿತ್ತು ಹೇಳಿ ಡಾಕ್ಟರ್. ನನಗೆ ವಿಷಯ ಗೊತ್ತಾಗಿದೆ ಅಂತ ನಾನು ಅವನಿಗೆ ಹೇಳಲ್ಲ. ಪ್ಲೀಸ್ ಡಾಕ್ಟರ್. ನಿನಗೆ HIV ಆಗಿತ್ತು. ಸಾರಿ ಜನನಿ, ಅವತ್ತು ಜೈನ ಹುಚ್ಚ ಅಂತ ಕರೆದ್ಬಿಟ್ಟೆ. ಪ್ರತಿಯೊಂದು ಹೆಣ್ಣಲ್ಲೂ ಒಂದು ಆಸೆ ಇರುತ್ತೆ. ಯಾರೇ ತನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಕೈ ಹಿಡಿದ ಗಂಡ ಮಾತ್ರ ತನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಅಂತ. ನನ್ನ ಗಂಡ ನನ್ನ ಪ್ರೊಫೆಷನ್ನ ಅರ್ಥ ಮಾಡಿಕೊಳ್ಳೇ ಇಲ್ಲ. ನನಗೆ ಯಾರ ಜೊತೆನೋ ಸಂಬಂಧ ಇದೆ ಅಂತ ನನ್ನಿಂದ ಡೈವರ್ಸ್ ತಗೊಂಡು ನನ್ನ ಮಗನ್ನೂ ನನ್ನಿಂದ ದೂರ ಮಾಡಿ ಹೋದ. ಹೀಗಿರುವಾಗ ನಿನ್ನನ್ನೇ ತನ್ನ ಪ್ರಪಂಚ ಅನ್ಕೊಂಡಿದ್ದಾನೆ ಜೈ. ನಿಮ್ಮಿಬ್ಬರ ಪ್ರೀತಿನ ಆ ದೇವರು ಕೂಡ ಪರೀಕ್ಷೆ ಮಾಡೋಕೆ ಇಷ್ಟಪಡಲ್ಲ. ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಡಾಕ್ಟರ್. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರ ಇತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾ ಕ್ರಿಯಾ. ನಮ್ಮಿಬ್ರು ಕಥೆನಲ್ಲಿ ಅಂಥ ವ್ಯತ್ಯಾಸ ಏನಿಲ್ಲ ಕಣ. ಯಾಕಂದ್ರೆ ನಾವಿಬ್ರು ಅನಾಥರೆ. ಹುಟ್ಟು ಅನಾಥ ಆದ್ರೂ ಸಾವು ಅನಾಥ ಆಗ್ಬಾರ್ದು. ನನಗೆ ನಂದೇ ಆದ ಸಂಸಾರ ಸಂಬಂಧಗಳು ಬೇಕು ಅಂತ ಬದುಕ್ದವ್ ನೀನು. ಹೆತ್ತು ತಂದೆ ತಾಯಿ ಪ್ರೀತಿನೇ ಕಾಣದೇ ಇದ್ಮೇಲೆ ಬೇರೆ ಇನ್ಯಾವ ಸಂಬಂಧಗಳ ಅಗತ್ಯನೇ ಇಲ್ಲ ಅಂತ ಒಬ್ಬೊಂಟಿಯಾಗಿ ಬದುಕ್ದವ್ ನಾನು. ನಾನು ಎಷ್ಟೇ ಬೇಡ ಅಂತ ದೂರ ತಳ್ಳಿದ್ರು ಬದುಕಿದ್ರೆ ನನ್ನ ಜೊತೆನೆ ಬದುಕ್ತೀನಿ ಅಂತ ಬಂದು ನನ್ನ ಜನನಿ. ನೀನು ಕಂಡಂತ ಕನಸು ನನ್ನ ಬದುಕಲ್ಲಿ ನನ್ಸಾಗೋಯ್ತು. ಆದ್ರೆ ನಿನ್ನ ಬದುಕು ದುರಂತ ಆಗೋಯ್ತು. ಯಾರೋ ಒಬ್ಬ ಹೆಣ್ಣಿಂದ ನಿನ್ನ ಜೀವನ ಹಾಳಾಗೋಯ್ತು ಅಂತ ನೀನ್ ಇಡೀ ಹೆಣ್ಣಿನ ಕುಲಾನೇ ದ್ವೇಷಿಸ್ತೀಯ. ಆದ್ರೆ ಅಂಥದ್ದೇ ಒಬ್ಬ ಹೆಣ್ಣಿಂದ ನಂಗೆ ಇವತ್ತು ಈ ಜೀವನ ಸಿಕ್ಕಿದೆ. ಇವಾಗ ನೀನೇ ಹೇಳು, ಎಲ್ಲ ಹೆಣ್ಣು ಒಂದೇನೇನ?
ಅದ್ ಯಾರೋ ಒಬ್ಳು ಹೆಂಗಸಿಂದ ನಿಂಗೆ ಈ ಕಾಯಿಲೆ ಬಂತು ಅಂತ ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ಅವಳನ್ನ ಹುಡ್ಕೊಂಡು ಹೋಗಿದ್ ನೀನೇ ತಾನೆ. ಅವಳಿಗೆ ಕಾಯಿಲೆ ಬಂದಿದ್ದು ಕೂಡ ನಿನ್ನಂತ ಗಂಡಸರಿಂದಾನೆ ತಾನೆ. ಇದನ್ನೆಲ್ಲ ಯಾವತ್ತಾರು ಯೋಚನೆ ಮಾಡಿದ್ಯಾ? ನಿಂಗೆ ಇವಾಗ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ಎಷ್ಟೇ ಬುದ್ಧಿ ಹೇಳಿದ್ರು ಚೇಂಜ್ ಆಗೋ ಕ್ಯಾರೆಕ್ಟರ್ ನಿಂದ ಅಲ್ವೂ ಅಲ್ಲ. ನಾಳೆ ದಿವಸ ನಿನ್ನಿಂದ ಇನ್ನೊಬ್ರಿಗೆ ತೊಂದರೆ ಆದ್ರೂ ಕೂಡ ನಿನ್ನ ಬಿಟ್ಟು ಕಳ್ಸಿದ್ದಕ್ಕೆ ಆ ಪಾಪದಲ್ಲಿ ನಾನು ಭಾಗಿಯಾಗಬೇಕಾಗಿ ಬರುತ್ತೆ. ಆ ತಪ್ಪು ನನ್ನಿಂದ ಆಗಲ್ಲ. ನಿಂಗೆ ಅವತ್ತೇ ಒಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ನಿನ್ನ ಉಸಿರು ನಿಲ್ಲಿಸ್ಬಿಡ್ತೀನಿ ಅಂತ. ನೆನಪಿದ್ಯಾ? 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 ಅಮ್ಮ ನಿಮ್ಮಮ್ಮನೂ ಒಂದು ಹೆಣ್ಣಗ. ನಾನೇ ಫಸ್ಟ್. ಇಲ್ಲ, ನಾನು ಫಸ್ಟು. ಜೊತೆನೆ ಬದುಕಬೇಕು ಅಂತ ಯಾಕೆ ನಿರ್ಧರಿಸಿದೆ ಅನ್ನೋದೇ ನಿನ್ನ ಪ್ರಶ್ನೆ ಅಲ್ವಾ? ಇದನ್ನು ಓದು. ಜೈ, ನನಗೆ ಬಂದಿದ್ದ ಡಿಸೀಸ್ ಮೆಡಿಸಿನಿಂದ ಕ್ಯೂರ್ ಆಯಿತೋ ಇಲ್ವೋ ಗೊತ್ತಿಲ್ಲ. ಕ್ಯೂರ್ ಆಗಿದೆ ಅಂದರೆ ಅದು ನಿನ್ನ ಪ್ರೀತಿಯಿಂದ. ಮಾಡೋ ರಾಕ್ಷಸ, ಎತ್ತರಲ್ಲೇ ಕತ್ತಲನ್ನು ತೊಡೆದು ಹಾಕೋ